ಸಾಯುವ ದೇಹವನ್ನು ನೋಡುವವನೇ ಸಂತ. ಸಂತ ಯಾರಿಗೆ ಅಂತಾರೆ ಅಂದರೆ ಇದಕ್ಕೆ ಸಂತ ಅಂತಾರೆ. ಮನಸ್ಸನ್ನು ನೀವು ಗೆಲ್ಲಬೇಕಾಗ್ತದೆ. ಜಗತ್ತಿನಲ್ಲಿ ನೀವು ಮನಸ್ಸನ್ನು ಗೆದ್ದರೆ ಎಲ್ಲವೂ ಗೆದ್ದಂತಾಗ್ತದೆ. ಇದಕ್ಕಾಗಿ ಯೋಗ ಧ್ಯಾನವನ್ನು ಪ್ರತಿದಿನ ನೀವು 1 ರಿಂದ 2 ಗಂಟೆ ಮಾಡಲೇಬೇಕು. ನಾನೊಬ್ಬ ಸಂತ ಅಂತೇಳಿ ಅನೇಕರು ಹೇಳ್ಕೊಳ್ತಾ ಇದ್ದಾರೆ. ಆದರೆ ಸಂತ ಅನ್ನುವಂಥ ಪದವಿಗೆ ಅರ್ಥವೇ ಅವರಿಗೆ ಗೊತ್ತಾಗೋದಿಲ್ಲ. ಸಾಧು ಸಂತರು ನಂತರ ಸ್ವಾಮಿಗಳು ಅನೇಕರು ಕೂಡ ಇವರು ಸಂತರ ಹೆಸರಿನಲ್ಲಿ ಸಂತ ಅಂತೇಳಿ ಅನಿಸ್ಕೊಂಡು ಸಂತರ ಪದವಿಗೆ ಅಪಮಾನವನ್ನು ಮಾಡ್ತಾ ಇದ್ದಾರೆ. ಸಂತ ಅಂದರೆ ಯಾರು? ಎಲ್ಲವನ್ನ ಬಿಟ್ಟವನು ಸಂತ. ಜಗತ್ತಿನ ಬಗ್ಗೆ ವಿಚಾರ ಮಾಡುವವನು ಸಂತ. ನಾನೊಬ್ಬನು ಕೂಡ ಸಂತ ಆಗಿ ಪರಿವರ್ತನೆ ಹೊಂದಿದ್ರಿಂದ ಈ ಮಾತನ್ನು ಹೇಳಬೇಕಾಗಿದೆ. ಅಂದರೆ ಮನಸ್ಸನ್ನು ನಾವು ಗೆಲ್ಲಬೇಕಾಗ್ತದೆ. ಗೆಲ್ಲಬೇಕಾದ್ರೆ ಇದನ್ನು ಯಾವ ರೀತಿ ಶಾಂತಿಯಿಂದ ಇಟ್ಕೊಳ್ಬೇಕು, ಅದಕ್ಕೆ ಗುರು ಬೇಕಾಗ್ತದೆ, ಮಾರ್ಗದರ್ಶನ ಮಾಡಬೇಕಾಗ್ತದೆ. ಯಾರು ಒಳ್ಳೆಯ ಸ್ನೇಹಿತ ಅಥವಾ ಗುರು ಸಿಕ್ಕರೆ ಆತನ ಜನ್ಮ ಪವಿತ್ರ. ಗುರು ಸಂತಕ್ಕಿಂತ ಶ್ರೇಷ್ಠ ಅನಿಸ್ಕೊಳ್ಬೇಕಾದ್ರೆ ಆತ ಮನಸ್ಸನ್ನು ಕಂಟ್ರೋಲ್ನಲ್ಲಿ ಇಟ್ಟುಕೊಂಡಿರಬೇಕು. ಭಗವದ್ಗೀತೆ ಅತ್ಯಂತ ಶ್ರೇಷ್ಠವಾದಂಥ ಗ್ರಂಥ. ಜಗತ್ತಿನಲ್ಲಿ ಇಂಥ ಗ್ರಂಥ ಸಿಗೋದು ಅಪರೂಪ. ಯಾಕಂದ್ರೆ ಮಾನವನ ಏಳಿಗಾಗಿ, ಮಾನವನ ಕಲ್ಯಾಣಕ್ಕಾಗಿ, ಸುಖ ಶಾಂತಿಗಾಗಿ ಯಾರು ಭಗವದ್ಗೀತೆ ಓದ್ತಾರೆ ಅವರು ನೆಮ್ಮದಿಯನ್ನು ಪಡಿತಾರೆ. ಭಾರತದಲ್ಲಿ ಇದೊಂದು ಶ್ರೇಷ್ಠ ಗ್ರಂಥ. ಇದರಿಂದ ನಾವು ಅನೇಕ ವಿಷಯಗಳನ್ನು ಕಲಿಬೋದು. 18 ಅಧ್ಯಾಯಗಳಲ್ಲಿ ಎಲ್ಲವನ್ನ ಹೇಳಲಾಗಿದೆ. ಎಲ್ಲ ಧರ್ಮದ ಸಾರ ಇದರಲ್ಲಿ ಅಡಕೊಂಡಿದೆ. ಈಗಾಗಲೇ ಪದೇ ಪದೇ ಸ್ವಾಮಿಗಳು, ಶ್ರೀಗಳು ಅನೇಕ ಬಾರಿ ಅನೇಕ ಭಾಷಣಗಳಲ್ಲಿ ವಿದ್ವಾಂಸರು ಕೂಡ ಶ್ರೇಷ್ಠ ಗ್ರಂಥ ಭಗವದ್ಗೀತೆ ಅಂತ ಹೇಳಿದ್ದಾರೆ. ಅದನ್ನು ತಾವು ಕೂಡ ಕೊಂಡು ಓದಬೇಕು. ಕಾಲು, ಹೊಟ್ಟೆ ಮತ್ತು ತಲೆ ಇವು ಮೂರನ್ನು ಯಾರು ಶಾಂತವಾಗಿ ಇಟ್ಟುಕೊಂಡಿರ್ತಾರೆ ಅವರು ಜೀವನದಲ್ಲಿ ಪ್ರಗತಿಯನ್ನು ಸಾಧಿಸ್ತಾರೆ. ಅಂದರೆ ಕಾಲು ಯಾವಾಗಲೂ ಬಿಸಿ ಇರಬೇಕು, ಅಂದರೆ ಓಡಾಡ್ತಾ ಇರಬೇಕು. ಹೊಟ್ಟೆ ಯಾವಾಗಲೂ ತಣ್ಣಗಿರಬೇಕು. ನಂತರ ತಲೆ ಯಾವಾಗಲೂ ಶಾಂತಿ ಇರಬೇಕು. ಹಾಗಾದರೆ ಇದನ್ನು ತಿಳಿದುಕೊಳ್ಳೋದು ಬಹಳ ಮಹತ್ವ. ಯಾಕಂದರೆ ಹೊಟ್ಟೆಯಿಂದ 85 ರೋಗಗಳು ಬರ್ತವೆ. ಏನು ತಿನ್ನಬೇಕು, ಏನು ತಿನ್ನಬಾರ್ದು ಅರಿವು ಇರಬೇಕು. ನಂತರ ತಲೆಯಿಂದ 15 ರೋಗಗಳು ತನ್ನಿಂತಾನೆ ಸ್ವಯಂ ಸ್ಫೂರ್ತಿಯಾಗಿ ನೀವೇ ತಂದುಕೊಳ್ತೀರಿ. ಅವುಗಳನ್ನು ಕಡಿಮೆ ಮಾಡಲಿಕ್ಕೆ ಶಾಂತಿಯನ್ನು ಯಾವ ರೀತಿ ಸಮಾಧಾನವನ್ನು ತಂದುಕೊಳ್ಬೇಕಂತೇಳಿ ನೀವು ಪರೀಕ್ಷೆ ಮಾಡಬೇಕು. ಯಾರು ಈ ಮೂರನ್ನು ತಿಳಿದು ನಡೀತಾರೆ ಅವರು ಸುಂದರವಾದಂಥ ಸ್ವಸ್ಥವಾದಂಥ ಜೀವನವನ್ನು ನಡೆಸ್ತಾರೆ. ಹೇಳೋದನ್ನು ಹೇಳಿದ್ದೇವೆ, ಪಾಲಿಸೋದು ಬಿಡೋದು ನಿಮಗೂ ಬಿಟ್ಟು ವಿಚಾರ. ವೆಲ್ನೆಸ್ ಕಡೆ ಹೋಗೋಣ, ವೈದ್ಯರಿಂದ ದೂರ ಇರೋಣ. ಇಂದಿನ ಪಾಲಕರ ಪರಿಸ್ಥಿತಿ ಹೇಗೆಂದರೆ ಮನೆ ಒಂದು 3 ಬಾಗಿಲುಗಳು, 3 ಪ್ರತ್ಯೇಕ ರೂಮುಗಳು. ರೈಟ್ ಪ್ರವೇಶಿ, ಅದರ ಹೆಸರು ತಂದೆ. ಒಳಗೆ ಇದ್ದಂಥ ಮಗನೇ ಕರೀತಾನೆ, ಬಾಗಿಲನ್ನು ತೆರೆದು ದರ್ಶನವ ನೀಡು ತಂದೆ, ಪೂಜಿಸಲು ಬಂದೆಯನು. ಆಗ ಮಗ ಹೇಳ್ತಾನೆ, ನಾನು ಈಗಾಗಲೇ ಪಿಜ್ಜಾ ಮತ್ತು ಬರ್ಗರ್ಗೆ ಆರ್ಡರ್ ಕೊಟ್ಟಿದ್ದೇನೆ ತಂದೆ, ಇಷ್ಟೊತ್ತಿಗೆ ಬರೋದಿದೆ ತಂದೆ. ಈಗ ಹೇಳಿ ಯಾರು ಶ್ರೇಷ್ಠ, ಯಾರು ಕನಿಷ್ಠ? ಈ ವಿಡಿಯೋದ ಮುಖ್ಯ ಉದ್ದೇಶ ಏನಂದರೆ ಮನೆಗಳಲ್ಲಿ 3 ಬಾಗಿಲುಗಳು, 3 ರೂಮುಗಳು. ಇಲ್ಲಿ ಇಂಥ ಪರಿಸ್ಥಿತಿ ಇದ್ದಾಗ ಏನು ಹೇಳಬೇಕು, ಏನು ಬಿಡಬೇಕು ಅನ್ನೋದು ಪಾಲಕರಿಗೆ ಗೊತ್ತಾಗ್ತಾ ಇಲ್ಲ. ಒಟ್ಟಾರೆ ಮನಸ್ಸು ಹದಗೆಟ್ಟಿದೆ. ಮಕ್ಕಳ ಮನಸ್ಸು ತೀರಾ ಹದಗೆಟ್ಟು ಹೈದರಾಬಾದಾಗಿದೆ. ರಾತ್ರಿ ಊಟ ಆದ ನಂತರ ಅಥವಾ ಯಾವಾಗಲೂ ಊಟ ಆದ ನಂತರ ನೀವು 10 ರಿಂದ 15 ನಿಮಿಷ ವಜ್ರಾಸನದಲ್ಲಿ ಕುಳಿತುಕೊಳ್ಬೇಕು. ಹೀಗೆ ಕೂಡೋದ್ರಿಂದ ಪಚನಕ್ರಿಯೆ ಅತ್ಯಂತ ಸರಾಗವಾಗಿ ಆಗ್ತದೆ. ಹೊಟ್ಟೆಯಲ್ಲಿರ್ತಕ್ಕಂಥ 85 ರೋಗಗಳು ದೂರ ಆಗ್ತವೆ. ಅದಾದ ನಂತರ ಊಟ ಆದ ನಂತರ ಯಾವಾಗಲೂ ನೀರನ್ನು ಕುಡಲೇಬಾರ್ದು. 1 ಗಂಟೆ ನಂತರವೇ ನಿಧಾನವಾಗಿ ಕುಳಿತುಕೊಂಡು, ಯಾವ ರೀತಿ ಪಕ್ಷಿಗಳು ಕುಡಿತವೆ ಆ ರೀತಿ ನಿಧಾನವಾಗಿ ನೀರನ್ನು ಕುಡಿಬೇಕು. ನಂತರ 10 ರಿಂದ 15 ನಿಮಿಷ ನೀವು ನಡಿಗೆಯನ್ನು ನಡಿಬೇಕಾಗ್ತದೆ. ಯಾಕಂದ್ರೆ ಅದು ಪಚನ ಆಗಬೇಕಾದ್ರೆ ಈ 3 ಕ್ರಿಯೆಗಳನ್ನು ನೀವು ಮಾಡಲೇಬೇಕು. ರಾತ್ರಿ ಮಾಡಿದರೆ ಅತ್ಯಂತ ಉತ್ತಮ. ಹೇಳೋದನ್ನು ಹೇಳಿದ್ದೇವೆ, ಪಾಲಿಸೋದು ಬಿಡೋದು ನಿಮಗೆ ಬಿಟ್ಟು ವಿಚಾರ. ವೆಲ್ನೆಸ್ ಕಡೆ ಹೋಗೋಣ, ವೈದ್ಯರಿಂದ ದೂರ ಇರೋಣ. ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ. ಮಾತು ಹೆಂಗಿರಬೇಕು ಅಂತಂದರೆ ದಾರ್ಶನಿಕರಿದ್ದಾರೆ, ನಂತರ ಜ್ಞಾನಿಗಳು, ಅವರ ಮಾತನ್ನು ಕೇಳಬೇಕು. ನಂತರ ಅತ್ಯಂತ ಉತ್ಕೃಷ್ಟವಾಗಿ ಭಾಷಣ ಮಾಡುವಂಥ ಸ್ವಾಮಿಗಳು ಕೂಡ ಇದ್ದಾರೆ, ಹಿತವಚನಗಳನ್ನು ಹೇಳೋರಿದ್ದಾರೆ, ಶ್ರೇಷ್ಠ ತತ್ವಜ್ಞಾನಿಗಳಿದ್ದಾರೆ, ನಂತರ ಮಾರ್ಗದರ್ಶಕರಿದ್ದಾರೆ,
ಗುರು ಇಲ್ಲದೆ ಗುರಿ ಮುಡ್ಲಿಕ್ಕೆ ಸಾಧ್ಯವೇನೇ ಇಲ್ಲ. ನಂತರ ಮಾತು ಬಲ್ಲವ ಜಗತ್ತನ್ನು ಗೆಲ್ಲಬಲ್ಲ. ನಂತರ ಶ್ರೀಕೃಷ್ಣ ಪರಮಾತ್ಮನ ಮಾತನ್ನು ಕೇಳಿದ ನಂತರವೇ ಅರ್ಜುನ ಶ್ರೇಷ್ಠ ಒಬ್ಬ ಬಿಲ್ಲುವಿದ್ದಗಾರನಾಗ್ತಾನೆ. ಒಟ್ಟಾರೆ ಮಾತು ಬಲ್ಲವನಿಗೆ ಜಗಳವಿಲ್ಲ. ಮಾತನ್ನು ಯಾವ ರೀತಿ ಆಟಾಡಬೇಕನ್ನೋದು ಮೊದಲು ತಿಳಿದುಕೊಂಡಿರಬೇಕು. ಬೆಸ್ಟ್ ಪ್ರೀಚರ್ ಈಸ್ ಅವರ್ ಹಾರ್ಟ್. ಕಾಯಕವೇ ಕೈಲಾಸ ಬಸವನವರು ಹೇಳಿದ್ದಾರೆ. ನಂತರ ಮೂರನೇ ವಿಷಯ, ದ ಬೆಸ್ಟ್ ಟೀಚರ್ ಈಸ್ ಟೈಮ್. ವೇಳೆ ಎಲ್ಲವನ್ನು ಕಲಿಸ್ತದೆ. ಸರ್ವಂ ಕ್ಷಣಿಕಂ, ಎಲ್ಲವೂ ಕ್ಷಣಿಕ ಇದೆ. ದ ಬೆಸ್ಟ್ ಬುಕ್ ಈಸ್ ವರ್ಲ್ಡ್. ಜಗತ್ತು ಒಂದು ದೊಡ್ಡ ಪುಸ್ತಕ. ನಂತರ ದ ಬೆಸ್ಟ್ ಫ್ರೆಂಡ್ ಈಸ್ ಗಾಡ್. ನಂತರ ಓಂ ನಮಃ ಶಿವಾಯ ಬಸವಣ್ಣವರ ಒಂದು ಮಂತ್ರ. ಈ ಎಲ್ಲ ವಿಷಯಗಳನ್ನು ತಿಳಿದು ನಡೆಯುವುದೇ ಬಾಳಿನ ಮರ್ಮ ಅಂತ ತಿಳ್ಕೊಳ್ಬೇಕು. ನಂತರ ಸರ್ವ ಸಿದ್ಧಿ ಪ್ರಾಪ್ತಿ. ವಿಶ್ವ ಗುಬ್ಬಚ್ಚಿ ದಿನ ಇವತ್ತು. ಅಂದ್ರೆ ಪರಿಸರ ರಕ್ಷಣೆಗೆ ಗುಬ್ಬಿಗಳು ಬಹಳ ಮಹತ್ವದ ಪಾತ್ರವನ್ನು ವಹಿಸ್ತಾ ಇದ್ದಾವೆ. ಬೆಳಗ್ಗೆ ಮತ್ತು ಸಂಜೆ ಹೊತ್ತಲ್ಲಿ ಚಿವಂಚಿವೆಂದು ಈ ವಾತಾವರಣದ ಒಂದಿಷ್ಟು ಸಂಖ್ಯೆಯಲ್ಲಿ ವಾತಾವರಣವನ್ನು ತಿಳಿಗೊಳಿಸ್ತಾ ಇದ್ದಾವೆ. ಇದು ಗುಬ್ಬಚ್ಚಿಗಳ ದಿನದ ನಿಮಿತ್ತ ಎಲ್ಲರೂ ಮಹಡಿ ಮೇಲೆ ನೀರನ್ನು ಇಡಬೇಕು, ಅವುಗಳಿಗೆ ಕಾಳನ್ನು ಇಡಬೇಕು. ಪ್ರಾಣಿಗಳ ರಕ್ಷಣೆ ಮಾಡಿದರೆ ಮಾತ್ರ ಈ ಪರಿಸರ ಉಳಿತದೆ, ಇಲ್ಲಾಂದರೆ ಹಾಳಾಗಿ ಹೋಗ್ತದೆ. ನಿಮ್ಮ ಮನೆಯ ಮಹಡಿ ಮೇಲೆ ಈ ಗುಬ್ಬಚ್ಚಿ ದಿನ ಆದರೂ ಕೂಡ, ಒಂದೇ ದಿನ ಆದರೂ ಕೂಡ ನೀವು ನೀರು ಮತ್ತು ಕಾಳನ್ನು ಇಟ್ಟು ಅವುಗಳನ್ನು ಗೌರವದಿಂದ ವೆಲ್ಕಮ್ ಮಾಡಿಕೊಳ್ಬೇಕು. ಸಂತ ಅಂದರೆ ಹೆಂಗಿರಬೇಕು? ಸಮಯ ಪ್ರಜ್ಞೆಯನ್ನು ಉಳ್ಳವನಿರಬೇಕು. ನಂತರ ಎಲ್ಲ ಆತ್ಮಗಳು ಸಮ ಅಂತ ತಿಳ್ಕೊಂಡವನಿರಬೇಕು. ಸಂತ ಅಂದರೆ ಯಾವಾಗಲೂ ಸಂತೋಷದಿಂದಿರುವವನೇ ಸಂತ. ಈತನಿಗೆ ಭೇದ ಭಾವ ಇರಲೇಬಾರದು. ಪ್ರಜ್ಞೆ ಅಂತೂ ಪ್ರತಿ ಕ್ಷಣ ಇರಲೇಬೇಕು. ಬಂದವರಿಗೆ ಸಾಂತ್ವನ ಹೇಳೋದನ್ನು ಬಿಟ್ಟು ಆತ್ಮಜ್ಞಾನವನ್ನು ಕೊಡುವಂಥವನಿರಬೇಕು. ಒಟ್ಟಾರೆ ಸಂತನ 6-7 ಲಕ್ಷಣಗಳಿದ್ರೆ ಮಾತ್ರ ಆತ ಸಂತ ಅನಿಸ್ಕೊಳ್ತಾನೆ. ಕೇವಲ ಭಗವ ಡ್ರೆಸ್ ಹಾಕಿದ ನಂತರ ಆತ ಸಂತ ಅನಿಸ್ಕೋದೇ ಇಲ್ಲ. ಅಂದರೆ ಸಂತನ ಯಾವಾಗಲೂ ನಗುತ್ತಾ ಇರ್ತಾನೆ, ನಗುಮುಖದಿಂದ ಇರ್ತಾನೆ, ಒಳ್ಳೆಯ ಮಾತುಗಳನ್ನ ಆಡ್ತಾನೆ. ಈತನ ಮಾತ ಸರ್ವಶ್ರೇಷ್ಠ ಆಗಿರ್ತವೆ, ಗ್ರಂಥದ ವಾಕ್ಯಗಳಾಗಿರ್ತವೆ. ಅಂಥ ಸಂತ ಮಾತ್ರ ಸಂತ ಅನಿಸ್ಕೊಳ್ಳಿಕ್ಕೆ ಯೋಗ್ಯ ಇರ್ತಾನೆ. ನಮಸ್ಕಾರ.